ಆಗ ಒಂದು ಮಿಕ್ಸಿ ಜಾರ್ ಬೇಕು. ಮಿಕ್ಸಿ ಜಾರ್ ಬೇಕು. ಸೊ ಇದಕ್ಕೆ ಹಾ 1 ಕಪ್ ಮ್ಯಾಂಗೋ ತಗೊಳ್ತಾ ಇದೀನಿ. ಒಂದು ಹೋಲ್ ಮ್ಯಾಂಗೋನಾ? ಹಾ, ಒಂದು ಹೋಲ್ ಮ್ಯಾಂಗೋ. ಯಾವ ಮ್ಯಾಂಗೋ ಇದು? ವೆರಿ ಪರ್ಟಿಕ್ಯುಲರ್ ಮ್ಯಾಂಗೋ ಫಾರ್ ಡೆಸರ್ಟ್? ಇಲ್ಲ, ಸ್ವೀಟ್ ಯಾವ್ದು ಚೆನ್ನಾಗಿ ಸಿಗುತ್ತೆ ಆ ಮ್ಯಾಂಗೋ ಹಾಕೊಂಡ್ರೆ ಸರಿ. ಸೂಪರ್. ಮೋರ್ ದ ಸ್ವೀಟ್ ದ ಬೆಸ್ಟ್. ಹಂಗೆ. ಇದು 1 ಕಪ್ ಮ್ಯಾಂಗೋಗೆ 1/4 ಕಪ್ ಆಫ್ ಕಂಡೆನ್ಸ್ ಮಿಲ್ಕ್. ಓಕೆ. ವಾವ್, ಚೆನ್ನಾಗಿದೆ. ಹೆಂಗ್ ಕಲ್ತ್ರಿ ನೀವು ಇದೆಲ್ಲ ಅಡ್ಗೆ ಮಾಡೋದು? ಯೂಟ್ಯೂಬ್ ನೋಡ್ಕೊಂಡು ಅದು ನೋಡ್ಕೊಂಡು. ಅಕ್ಕ ಯೂಟ್ಯೂಬ್ ಅಕ್ಕ ನಮ್ತರ ಯಾವ್ದು? ನಮ್ಮ ರೇಖಾ ಅಂತಿದ ಯಾರು ಸಿಗುತ್ತೆ ಅವ್ರದ್ದು. ಯಾರು ಸಿಗುತ್ತೋ ಅವ್ರದ್ದು ಒಟ್ನಲ್ಲಿ ಏನೋ ಟ್ರೈ ಮಾಡ್ತಾ ಇರೋದು. ಸೂಪರ್. ಸೊ ಇದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫುಲ್ ಮಿಂಚ್ತಾ ಇರ್ತೀರಾ ಏನೋ. ಸೊ ಇವಾಗ ಇದನ್ನ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಓಕೆ. ಹಲ್ಲುಜ್ಜೋ ಪೇಸ್ಟ್ ಅಷ್ಟು ಮಾಡ್ಕೋಬೇಕಾ? ಬೇಡ, ಫೈನ್ ಪೇಸ್ಟ್. ಫೈನ್ ಪೇಸ್ಟ್. ಇವತ್ತಿನ ನಮ್ಮ ಡೆಸರ್ಟ್ ಮಾಡೋದಕ್ಕೆ ನಾವು ಬಳಸ್ಕೊತಾ ಇದೀವಿ ನಮ್ಮ ಬೋರೋಸಿಲ್ ಅವರ ಸ್ಮಾರ್ಟ್ ಮಿಕ್ಸಿಯನ್ನ. ಸೊ ಇವಾಗ ಮ್ಯಾಂಗೋ ಥಿಕ್ನೆಸ್ ನೋಡ್ಕೋಬೇಕು. ಓಕೆನಾ? ಇದು ತುಂಬಾ ಥಿಕ್ ಆಗಿರ್ಬಾರ್ದು, ತುಂಬಾ ವಾಟರಿ ಆಗು ಇರಬಾರ್ದು. ಸೊ ಈ ಕನ್ಸಿಸ್ಟೆನ್ಸಿ ಇರುವಾಗ ಇದಕ್ಕೆ ಸ್ವಲ್ಪ ಹಾಲು ಹಾಕೊಂಡು ಅದನ್ನ ವಾಟರ್ ಡೌನ್ ಮಾಡ್ಕೊ. ಓಕೆ, ನಾನೊಂದು ಸ್ವಲ್ಪ ಇಷ್ಟು ಹಾಲು ಹಾಕೊಂಡು ಇನ್ನೊಂದ್ಸಲಿ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನೀಟಾಗಿ ಸ್ಪ್ರೆಡ್ ಮಾಡ್ಲಿಕ್ಕೆ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ. ಓಕೆ, ಸೂಪರ್. ಈ ಪ್ಲೇಟಿಗೆ ರಂಗೋಲಿ ಬಿಡ್ಬೇಕಾ? ಬ್ರೆಡ್ ಮೇಲೆ ರಂಗೋಲಿ ಬಿಡ್ಬೇಕಾ? ಬ್ರೆಡ್ ಮೇಲೆ ಆಕ್ಚುಲಿ ರಂಗೋಲಿ ಇದ್ರಲ್ಲಿ. ಹಾ, ಹೌದಾ? ಓಕೆ. ಬಟರ್ ಹಾಕಿ 2 ಸೈಡ್ ಟೋಸ್ಟ್ ಮಾಡ್ಕೊಂಡಿದೀವಿ. ಫಸ್ಟ್ 1 ಲೇಯರ್ ಬ್ರೆಡ್. ಆಮೇಲೆ ಇದು ಅಕ್ಕ ಏನೋ ಸಖತ್ತಾಗಿ ಮಾಡ್ತಾ ಇದಾರೆ ಅಂತ ಅನ್ಸ್ತದೆ. ಐ ಹೋಪ್. ಅಕ್ಕ ಈಗ ಮ್ಯಾಂಗೋನ ಸ್ಪ್ರೆಡ್ ಮಾಡ್ಬೇಕು. ನಂಗೊಂದು ಕ್ವಶನ್ ಇದೆ ಅಕ್ಕ. ನಿನ್ ಗಂಡ ಹೆಂಗಿರಬೇಕು? ಲಕ ಲಕ ಅಂತ ಹೊಡಿತಿರಬೇಕು ಅಂತ ಹಾಡ್ ಕಂಟಿನ್ಯೂ ಮಾಡಬೇಡಿ. ಅದೊಂದು ಬಿಟ್ಟು ಬೇರೆ ಏನ್ ಬೇಕು ಅಂತ ಹೇಳಿ ನಂಗೆ. ಜೆಂಟಲ್ಮನ್ ಆಗಿರ್ಬೇಕು. ನಮ್ಮ ಹತ್ರ ಬೇಕಾದ್ರೆ 1 ಡಜನ್ ಮೆಂಟಲ್ ಮ್ಯಾನ್ ಇದಾರೆ, ಜೆಂಟಲ್ ಮ್ಯಾನ್ ಇಲ್ಲ. ಅದಕ್ಕೆ ಈ ಜನರೇಷನ್ ಅಲ್ಲಿ ನನಗೆ ಜೆಂಟಲ್ಮನ್ ಬೇಕು. ಹಂಗಾರೆ ನೀನ್ ಆರ್ಡರ್ ಕೊಟ್ಟು ಮಾಡಿಸ್ಕೋಬೇಕು ಕಣಕ್ಕ. ಈ ಬಟ್ಟೆ ಅಳತೆ ಕೊಟ್ಟು ಟೈಲರ್ ಹತ್ರ ಮಾಡಿಸ್ಕೋತಿಯಲ್ಲ, ಹಂಗೆ ಆರ್ಡರ್ ಕೊಟ್ಟು ಮಾಡಿಸ್ಕೋಬೇಕು. ಪರವಾಗಿಲ್ಲ. ಆಮೇಲೆ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಒಳ್ಳೆ ಹುಡುಗನ್ ನೋಡ್ಕೊಂಡು. ವಯಸ್ಸಾದವ್ರು ಬೇಕು ಅಂತ ಅಲ್ಲ, ನಾನ್ ಮದ್ವೆ ಆಗೋದ್ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ. ಹುಡುಗನ್ ಮಾತ್ರ ಚೆನ್ನಾಗಿರೋದು ನೋಡ್ಕೊಂಡ್ ಮಾಡಿ. ಚೆನ್ನಾಗಿರೋದು ನೋಡ್ಕೊಂಡು ಮಾಡ್ಬಂದಿರ ಹೆಂಗೋ. ಇವಾಗ 1 ಲೇಯರ್ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಇನ್ನೊಂದ್ ಲೇಯರ್ ಬ್ರೆಡ್. ಮತ್ತೆ ಆ ಪ್ರಾಸೆಸ್ ನ ಮತ್ತೆ ರಿಪೀಟ್ ಮಾಡೋದು. ಏನ್ ಕೆಲಸ ಮಾಡ್ಕೊಂಡಿರ್ಬೇಕಕ್ಕ ನಿಮ್ ಯಜಮಾನ್ರು? ತಿಂಗ್ಳಿಗೊಂದಿಷ್ಟು ಸಂಪಾದನೆ ಮಾಡ್ಬೇಕು? ತಿಂಗಳಿಗೆ ಅಂತ ಇಷ್ಟೇ ಅಂತ ಇಲ್ಲ, ಒಂದು 60,000-70,000 ಪರ್ ಮಂತ್ ಮಾಡಿದ್ರೆ ಡೀಸೆಂಟ್ ಆಗಿ ಆಯ್ತು. ಎಪಿಸೋಡ್ ನೋಡ್ತಾ ಇರೋರ್ಗೆ ಓಪನ್ ಇನ್ವಿಟೇಷನ್ ನಾವು ಕೊಡ್ತಾ ಇದೀವಿ. ತೇಜ್ ಅವರು ಹುಡುಗರು ಹುಡುಕ್ತಾ ಇದಾರೆ. ವಯಸ್ಸಾದ್ಮೇಲೆ ಬನ್ನಿ ಪ್ಲೀಸ್. ಇಲ್ಲ ನನಗೆ ವಯಸ್ಸಾದ್ಮೇಲೆ ನೀವು ಬನ್ನಿ. ಅದನ್ನೇ ಹೇಳ್ತಿರೋದು, ಅಕ್ಕಂಗೆ ವಯಸ್ಸಾದ್ಮೇಲೆ ಬನ್ನಿ. ಆವಾಗ ಹೇಳಿ, ಜಾಸ್ತಿ ಡೌ ಮಾಡ್ಬೇಡ. ನೀನು ಅವತ್ತು ಅರ್ಗೆ ಮನೇಲಿ ಹಿಂಗೆ ಹೇಳಿದ್ಯಾ, ನಾನು ಅಲ್ಲಿವರೆಗೂ ವೇಟ್ ಮಾಡಿದ್ದೀನಿ, ಮದುವೆ ಆಗು ಅಷ್ಟೇ. ಆಮೇಲೆ 60-70 ಪೇಮೆಂಟ್ ಇರೋರೇ ಬನ್ನಿ ಪ್ಲೀಸ್ ದಯವಿಟ್ಟು. ಸೊ 3 ಲೇಯರ್ ಬ್ರೆಡ್ ಹಾಕೊಂಡಿದ್ದೀನಿ. ಇವಾಗ ಮೇಲೆ ಮ್ಯಾಂಗೋ ಚಂಕ್ಸ್ ನ ಹಾಕೊಳ್ಳೋದು. ಮ್ಯಾಂಗೋ ಚಂಕ್ಸ್ ನ ಹಾಕೊಳ್ಳೋದು. ಗೊತ್ತಾಯ್ತಾ? ಕಟ್ ಮಾಡಿರೋ ಪೀಸ್ ಅಂತ ಒಳಗೆ ಬಿಟ್ಬಿಟ್ಟು ಇಂಗ್ಲೀಷ್ ಅಲ್ಲಿ ಚೊಂಕ್ಸ್ ಅಂತ ಸುಮ್ಮನೆ ನನ್ ಕನ್ಫ್ಯೂಸ್ ಮಾಡೋದು. ಏನಾಗ ನೀವು ಯಾವ್ಯಾವ ತರ ಕಾಂಟೆಂಟ್ ಮಾಡ್ತೀರಾ ನೀವು ನಿಮ್ಮ ಯೂಟ್ಯೂಬ್ ಅಲ್ಲಿ? ಯೂಟ್ಯೂಬ್ ಇಲ್ಲ, ಇನ್ಸ್ಟಾಗ್ರಾಮ್ ಅಲ್ಲೇ. ಒಂದ್ರಲ್ಲಿ ಕುಕಿಂಗ್ ವಿಡಿಯೋ ಮಾಡ್ತೀನಿ. ಓಕೆ, ಅದ್ ಬಿಟ್ಟು ಇನ್ನೊಂದ್ರಲ್ಲಿ ಯಾರಾದ್ರೂ ಹೇಳಿದಾರ ನೀವ್ ಅಡ್ಗೆ ಮಾಡಿದಾರ ಮಾಡಿದೆ ಡಬ್ಬಾ ತರ ಆಯ್ತು, ನೀವ್ ಮಾಡಾಗ ಬಂದಿರ್ಲಿಲ್ಲ ಅಂತ ಹಂಗೆ ಯಾರಾದ್ರೂ ಕಮೆಂಟ್ ಮಾಡಿದಾರ? ಇಲ್ಲ, ಆತರ ಹೇಳಿಲ್ಲ. ಬಟ್ ಒಬ್ರು ಒಂದ್ ರೆಸಿಪಿನ ನನಗೆ ಇಷ್ಟ ಆಗ್ಲಿಲ್ಲ, ಬಟ್ ತುಂಬಾ ಜನ ಚೆನ್ನಾಗಿದೆ ಅಂತ ಹೇಳಿದ್ರು. ಅಂದ್ರೆ ಒಬ್ಬೊಬ್ರಿಗೆ ಟೇಸ್ಟ್ ಡಿಪೆಂಡ್ ಆಗುತ್ತಲ್ವಾ. ಮ್ಯಾಂಗೋ ಹಾಕಿದ್ಮೇಲೆ ಮೇಲೆ ಕಂಡೆನ್ಸ್ಡ್ ಮಿಲ್ಕ್ ಡ್ರಿಸಲ್ ಮಾಡ್ಕೋಬೇಕು. ಹೆಂಗೆ ತೇಜೋರೆ, ಒಂದು ಕ್ವಶನ್ ಇದೆ ನಂಗೆ. ಹುಡುಗರು ಫಿದಾ ಆಗ್ಲಿ ಅಂತ ನೀವು ಹಿಂಗ್ ಸ್ಮೈಲ್ ಮಾಡೋದ್ ಕಲ್ತ್ರ ಹುಡ್ತಾನೆ ಹಿಂಗ್ ಚೆನ್ನಾಗಿ ಸ್ಮೈಲ್ ಮಾಡ್ತಿದ್ದೀರಾ? ಹುಡ್ತಾನೆ ಸ್ಮೈಲ್ ಮಾಡ್ಕೊಂಡಿದ್ದೀನಿ. ಟ್ಯಾಲೆಂಟ್ ಹುಡ್ತಾನೆ ಬಂದಿದೆ ನಿಮ್ಗೆ ಹಂಗಾದ್ರೆ. ವಾರೇ ವಾ. ಮನೇಲಿ ಅಪ್ಪ ಅಮ್ಮ ಇಬ್ರು ಸ್ಮೈಲ್ ಮಾಡ್ತಾರೆ. ಹಿಂಗ್ ಸ್ಮೈಲ್ ಮಾಡ್ಬೇಕು. ಅಯ್ಯೋ ಮಾನ ಮರ್ಯಾದೆ ಇಲ್ಲೋಳೆ, ಯಾಕೆ ಫೇಲ್ ಅದೇ? ಹಂಗೆ ಹೊಡಿತಾರ? ಸೌತ್ ಸೋಟಲ್ಲಿ ಹೊಡಿತಾರ ಪಾಪ. ಅದಕ್ಕೆ ಸಣ್ಣ ಆಗಿದ್ದೀರಲ್ವಾ ನೀವು? ಓಕೆ, ಸೊ ತೇಜ್ ಅವರೇ ನಿಮ್ ರೆಸಿಪಿ ರೆಡಿ ಆಗಿದ್ಯಾ? ಒಂದು ಲಾಸ್ಟ್ ಸ್ಟೆಪ್ ಇದೆ ಅಷ್ಟೇ. ಓಕೆ, ಏನು? ಇವಾಗ ಇದನ್ನ ಒಂದು ಸರ್ವಿಂಗ್ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡು, ಅದಾದ್ಮೇಲೆ ಈಗ ಒಂದು ಬೌಲಿಗೆ ಈಗ ಮ್ಯಾಂಗೋ ಪ್ಯೂರೇ ಇತ್ತಲ್ಲ ನಮ್ದು, ಅದನ್ನ ಹಾಕೊಳ್ಳೋಣ. ಇದು ಸ್ವಲ್ಪ ತಿಕ್ ಆಗಿದೆಯಲ್ಲ, ಇದಕ್ಕೆ ಸ್ವಲ್ಪ ಹಾಲು ಹಾಕೊಂಡು ಇದು ಸ್ವಲ್ಪ ನೀರಾಗಿ ಮಾಡ್ಕೊಳ್ಳೋಣ. ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡು, ಇದು ಸ್ವಲ್ಪ ಆ ಕನ್ಸಿಸ್ಟೆನ್ಸಿಗಿಂತ ಇದು ಸ್ವಲ್ಪ ಇನ್ನ ತಿನ್ನಾಗಿರುತ್ತೆ. ಓಕೆ, ಸೊ ಇದನ್ನ ಈ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡ್ಕೊಂಡು. ವಾವ್, ಓಕೆ. ಸೊ ಇವಾಗ ಗುಲ್ಗುಲಿಟ್ ಮಾಡ್ತೀರಾ ರೀ ನೀವು? ಬೇಕಾಗುತ್ತೆ ಫ್ಯೂಚರ್ಗೆ. ಹಂಗೆ ಬೇಕಾಗುತ್ತೆ ಫ್ಯೂಚರ್ಗೆ. ಇವೆಲ್ಲ ಕಣ್ಣೋಡ್ದೆ ಮಾತಾಡೋದ? ಹಿಂಗೆ ಕಣ್ಣೋಡೋದಾ? ಎಲ್ಲ ಅವಾಗಿದ್ದಾನು. ಸ್ವಲ್ಪ ಇರ್ಲಿ, ಚೆನ್ನಾಗಿರೋ ಮ್ಯಾಂಗೋ, ಸ್ವಲ್ಪ ಹಾಲು,
ಸ್ವಲ್ಪ ಕಂಡೆನ್ಸ್ ಮಿಲ್ಕ್ ಎಲ್ಲ ಬರೀ ಕನ್ನಡದೇ ಮಾತಾಡ್ತೀರಾ. ಹುಡುಗ ಬಂದ್ಮೇಲೆ ಇಷ್ಟ ಆಗ್ಲಿಲ್ಲ ಹಿಂಗೇನು ಹೇಳ್ತೀರಾ ನೀವು? ಇಷ್ಟ ಆಗಿಲ್ಲ ನನಗೆ, ನೀನು ಸುಮ್ಮನೆ ಹೋಗ್ತಾ ಇರು. ನೀನು ಹಲ್ ಕಟ್ಕೊಂಡು ನೀನು ಇಷ್ಟ ಆಗೋದು ನಂಗೆ ಸ್ವಲ್ಪ ಏನ್ ಕೇಳ್ತಿರ್ತಾವ ನನ್ನ ಹತ್ರ ಹೇಳ್ಬೇಕು, ಏಯ್ ಇಷ್ಟ ಆಗಿಲ್ಲ ಗುರು ಗೆಟ್ ಔಟ್ ಫ್ರಮ್ ಇಯರ್ ಅಂತ. ಹಾರ್ಟ್ ಅಟ್ಯಾಕ್ ಆಯ್ತಾ? ಬ್ರೀದ್ ಇನ್ ಬ್ರೀದ್ ಔಟ್. ಓಕೆ ಸೊ ಇದನ್ನ ನೀವು ಸುತ್ತಮುತ್ತ ಪೂರ್ತಿ ಸ್ಪ್ರೆಡ್ ಮಾಡ್ಕೋಬೇಕು. ಅಕ್ಕ 4 ಕಡೆ ಒಳ್ಳೆ ಕಾಂಕ್ರೀಟ್ ಫೌಂಡೇಶನ್ ಹಾಕಿ. ಫೌಂಡೇಶನ್ ಸ್ಟ್ರಾಂಗ್ ಇರ್ಬೇಕಲ್ವಾ? ಫೌಂಡೇಶನ್ ಸ್ಟ್ರಾಂಗ್ ಇರ್ಬೇಕು. ಯಾಕಂದ್ರೆ ಡೆಸರ್ಟ್ ಅಲ್ವಾ, ತುಂಬಾ ಮರಳಾಗಿರ್ಬೇಕಲ್ವಾ ಅದು, ಹಂಗಾಗಿ ಡೆಸರ್ಟೇ ಮಾಡ್ತಾರೆ. ಮ್ಯಾಂಗೋ ಡಿಸರ್ಟ್ ಕಂಪ್ಲೀಟ್ ಆಗುತ್ತೆ. ಸೊ ಬ್ಯೂಟಿಫುಲ್ ನಯನ ಅವರೇ, ಕ್ವಿಕ್ ಅಂಡ್ ಈಸಿ ಮ್ಯಾಂಗೋ ಡಿಸರ್ಟ್ ಇಸ್ ರೆಡಿ. ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ಅದ್ಭುತವಾದ ಮ್ಯಾಂಗೋ ಡೆಸರ್ಟ್ ನ ಟೇಸ್ಟ್ ಮಾಡ್ತಾ ಇದೀವಿ.